ಬಾಗಲಕೋಟೆ ಉಪಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದಿಂದ ಒಂದು ಬಿರುಸಿನ ಪ್ರಚಾರ ಮಾಡ್ತಿದ್ದಾರೆ. ಬನ್ನಿ, ಈಗ ನಮ್ಮೊಂದಿಗೆ ಏನು ಸೌಮ್ಯ ರೆಡ್ಡಿ ಅವರು ಇದ್ದಾರೆ. ಅವರು ಈ ಮಹಿಳಾ ಗ್ಯಾರಂಟಿ ಯೋಜನೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಂಬಂಧಪಟ್ಟಂತ ಏನೆಲ್ಲ ಪ್ರಚಾರ ಮಾಡಿದ್ದಾರೆ, ಮಹಿಳೆಯರನ್ನು ಯಾವ ರೀತಿ ಆಕರ್ಷಣೆ ಮಾಡ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ. ಈಗ ಬಾಗಲಕೋಟೆ ಉಪಚುನಾವಣೆ ಕಾವು ತೀವ್ರ ಸ್ವರ ಪಡೆದುಕೊಳ್ತಿದೆ. ನೀವೆಲ್ಲ ಮಹಿಳೆಯರ ಆಕರ್ಷಣೆ ಆಗುವಂಗ ಯಾವ ರೀತಿ ಒಂದು ಪ್ರಚಾರ ಮಾಡ್ತಿದ್ರಿ ಅಂತ? ಸರ್, ನಾವು ಪ್ರಚಾರಕ್ಕೆ ಹೋಗ್ತಿದೀವೋ ಮಹಿಳೆಯರ ಮುಖದಲ್ಲಿ ಒಂದು ಕಳೆ ಇದೆ. ಹೇಳ್ತಿದ್ದಾರೆ, ನಾವು 3 ವರ್ಷದಿಂದ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಮಹಿಳೆಯರಿಗೆ ಬಹಳ ಸಹಾಯ ಮಾಡ್ತಿದ್ದೀರಿ. ನಮಗೆ ಶಕ್ತಿ ಯೋಜನೆ ಇರ್ಬೋದು, ನಾವೀಗ ಸ್ವಾಭಿಮಾನದಿಂದ ನಾವು ಬಸ್ ಹತ್ಕೊಂಡು ಗುಡಿಗೆ ಹೋಗ್ತಿದೀವಿ, ತವ್ರ ಮನೆಗೆ ಹೋಗ್ತಿದೀವಿ, ಕೆಲ್ಸಕ್ಕೆ ಹೋಗ್ತಿದೀವಿ, ಆಸ್ಪತ್ರೆಗೆ ಹೋಗ್ತಿದೀವಿ. ಅದೇ ಅಲ್ಲ, ಈಗ 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಿಂದ ನಾವು ಸ್ವಾವಲಂಬಿ ಆಗಿದ್ದೀವಿ. ನಾವು ನಮ್ಮ ಕಾಲ ಮೇಲೆ ನಿಂತ್ಕೋತಿದೀವಿ. ಮೊದಲು ನಾವು ನಮ್ಮ ಮನೆಯವ್ರ ಹತ್ರ, ನಮ್ಮ ತಂದೆಯವ್ರ ಹತ್ರ, ಇಲ್ಲಾಂದ್ರೆ ನಮ್ಮ ಮಗನ ಹತ್ರ 500 ರೂಪಾಯಿ ಕೊಡಿ, 1,000 ರೂಪಾಯಿ ಕೊಡಿ ಅಂತ ನಾವು ಕೇಳ್ತಿದ್ವಿ. ಈ ಒಂದು ನಿಟ್ಟಿನಲ್ಲಿ ನಾವು ನಾವು ಮಹಿಳಾ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರ್ಲಿ, ಎಲ್ಲರೂ ಸಹ ಸುಮಾರು ದಿವಸದಿಂದ ಇಲ್ಲಿ ಪ್ರಚಾರ ಮಾಡ್ತಾ ಇದ್ದೀವಿ, ಡೋರ್ ಟು ಡೋರ್ ಮಾಡ್ತಿದ್ದೀವಿ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಬಂದಿದ್ದಾರೆ, ನಮ್ಮ DK ಶಿವಕುಮಾರ್ ಸರ್ ಅವರು, ಎಲ್ಲ ಮಂತ್ರಿಗಳು ಸಹ ಬಂದು ಪ್ರಚಾರ ಮಾಡ್ತಾರೆ. ನಾವು ಮನೆ ಮನೆಗೂ ಸಹ ಹೋಗಿದ್ದೀವಿ. ಮತ್ತೆ ವಿಶೇಷವಾಗಿ ಇಲ್ಲಿ ಬಾಗಲಕೋಟೆ ಎಲೆಕ್ಷನ್ ನೋಡಿ, 3 ವರ್ಷ ಹಿಂದೆ ಜನರು ನಮ್ಮ ಸನ್ಮಾನ್ಯ ದಿವಂಗತ HY ಮೇಟಿ ಸರ್ಗೆ ಆಶೀರ್ವಾದ ಮಾಡಿದ್ರು. ಅವರು ನಿಜವಾಗ್ಲೂ ಒಬ್ಬ ಬಹಳ ಸರಳ ಸಜ್ಜನ ವ್ಯಕ್ತಿ. ಯಾರನ್ನ ಸಿಕ್ಕರೂ ಸಹ ಬಹಳ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಿದ್ರು. ಬಹಳ ಬಾರಿ ಶಾಸಕರಾಗಿದ್ರು, ಬಹಳ ಬಾರಿ ಮಂತ್ರಿ ಆಗಿದ್ರು. ಮತ್ತೆ ಸರಳ ಸಜ್ಜನ ವ್ಯಕ್ತಿ. ಅವರು ನಿಜವಾಗ್ಲೂ ಒಂದು ಸಭೆಯಲ್ಲಿ ಮಾತಾಡಿದಾಗ ನಿನ್ನೆ ಕಣ್ಣೀರ್ ಬಂತು ಎಲ್ರಿಗೂ. ಹಾಗಾಗಿ ಈ ಎಲೆಕ್ಷನ್ ಜನರಿಗೆ ಗೊತ್ತಿದೆ. ಯಾಕಂದ್ರೆ ಬಿಜೆಪಿಗೆ ಮತ ಕೇಳಕ್ಕೆ ಏನು ಇಲ್ಲ. ಅವರಿಗೆ ಆ ಕೆಲಸ ಸಹ ಅವರು ಏನು ಅಂತ ಹೇಳ್ತಾರೆ. ಮತ್ತೆ ಅವರು ಒಂದೇ ಜಾತಿ ಧರ್ಮ ಅದನ್ನ ವಿಷಬೀಜವನ್ನ ಬಿತ್ತೋದು. ಕೆಲಸದ ಬಗ್ಗೆ ಅಂತೂ ಅವ್ರು ಮಾತಾಡ್ತಿಲ್ಲ. ಸೊ ಹಾಗಾಗಿ ನಮಗೆ ಬಾಗಲಕೋಟಿನ ಜನರು ಬಹಳ ಬುದ್ಧಿವಂತರಿದ್ದಾರೆ. ಸೊ ಹಾಗಾಗಿ ಖಂಡಿತ ನಾವು ಅತಿ ಹೆಚ್ಚು ಮತಗಳಿಂದ ಇಲ್ಲಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ನಮ್ಮ ಉಮೇಶಣ್ಣ ಮೇಟಿ ಅವರು ಗೆಲ್ತಾರೆ ಅಂತ ನಾವು. ಈ ಚುನಾವಣೆಯಲ್ಲಿ ಮೇಡಮ್ ಅನುಕಂಪ ಹೆಚ್ಚು ಗೆಲ್ಲುತ್ತೋ ಅಥವಾ ಅಭಿವೃದ್ಧಿ ಪರ ಮಾತನಾಡುವಂತ ಗೆಲ್ಲುತ್ತೋ? ಎರಡೂ ಸರ್. ಯಾಕಂದ್ರೆ ನಾನು ಈಗ ತಾನೇ ಹೇಳಿದ್ನಲ್ಲ, HY ಮೇಟಿ ಸರ್ ಅವ್ರ ಬಗ್ಗೆ ನಮಗೆಲ್ರಿಗೂ, ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜನರಿಗೆ ಅಪಾರವಾದಂತ ಪ್ರೀತಿ ವಿಶ್ವಾಸ ಇದೆ. ಸೊ ಅವರಿಗೆ ನಿಜವಾಗ್ಲೂ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ಮತ್ತೆ ಅವ್ರ ತರ ಇನ್ನೊಬ್ರು ನಮ್ ಜೊತೆ ಇರಬೇಕು ಅಂತ ಅವರ ಮಗನಿಗೆ ಸಹ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಜನರು ಹೇಳ್ತಿದ್ದಾರೆ. ಮತ್ತೆ ಈಗ 3 ವರ್ಷದಿಂದ ಆಗಿರ್ಲಿ, ಹಿಂದೆ ಸಹ ನಮ್ ಕಾಂಗ್ರೆಸ್ ಸರ್ಕಾರ ಎಷ್ಟು ಕೆಲಸ ಮಾಡಿದೆ ಅಂತ ಎಲ್ರಿಗೂ ಸಹ ಗೊತ್ತಿದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಬರ್ಬೇಕು ಅಂದ್ರೆ ಅದು ಅವ್ರ ಕನ್ಸಾಗಿತ್ತು. ಆ ಕನ್ಸನ್ನ ನನ್ಸ್ ಮಾಡ್ಬೇಕು. ಮತ್ತೆ ಈಗ ನೀರಾವರಿ ಇರ್ಬೋದು, ಪ್ರತಿಯೊಂದು ಅಷ್ಟೇ. ಮತ್ತೆ ಅಫ್ಕೋರ್ಸ್ ನಮ್ಮ ಪಂಚ ಗ್ಯಾರಂಟಿಗಳು, ನಾವು ಅಭಿವೃದ್ಧಿ ಮತ್ತೆ ಇದು ಸಹ ನಾವು 100% ನಾವು ಗೆಲ್ತೀವಿ ಅಂತ ನಮಗೆ ನಂಬಿಕೆ ಇದೆ. ಗ್ಯಾರಂಟಿ ಯೋಜನೆಯಿಂದಾಗಿ ಆರ್ಥಿಕ ಅಭಿವೃದ್ಧಿ ಕುಸಿದಾಗಿದೆ. ಹೀಗಾಗಿ ಸರ್ಕಾರ ಎಲ್ಲ ಖಜಾಂಚಿ ಲೂಟಿ ಮಾಡ್ತಾರೆ ಅಂತ ಬಿಜೆಪಿ ಒಂದು ಆರೋಪ ಮಾಡಿದ್ದಾರೆ. ಅದು ಏನಾದ್ರೂ ಈ ಚುನಾವಣೆಯಲ್ಲಿ ಪರಿಣಾಮ ಬೀರಬಹುದು ಅನ್ಸುತ್ತೆ ಸರ್? ಈಗ 4 ವರ್ಷ ಅವರಿಗೆ ಜನ ಅವಕಾಶ ಅವ್ರಿಗೆ ಸಿಕ್ಕಿತ್ತು. ಅವ್ರೇನಾದ್ರೂ ಒಳ್ಳೆ ಕೆಲಸ ಮಾಡಿದ್ರ? ಇಲ್ಲ. 40% ಸರ್ಕಾರ ಲೂಟಿ ಮಾಡಿ ಹೋದ್ರು ಅಂತ ಹೆಸರು ಬಂತು. ಈಗ ನಾವು ಇಷ್ಟು ಒಳ್ಳೆ ಕೆಲಸ ಮಾಡ್ತಿರುವಾಗ ಅವರಿಗೆ ಹಸುವೆ, ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಹಾಗಾಗಿ ಇದು ಅಪಪ್ರಚಾರ ಮಾಡೋದು, ಇದೆಲ್ಲ ಹೇಳ್ತಿರೋದು ನಿಜ ಅಂದ್ರೆ ಇವರು ನಮ್ಮನ್ನ ಕಾಪಿ ಮಾಡ್ಕೊಂಡು ಬೇರೆ ರಾಜ್ಯಗಳಲ್ಲಿ ಅವರು ಎಲ್ಲ ಬಿಜೆಪಿ ರಾಜ್ಯಗಳಲ್ಲಿ ಯಾಕೆ ಅವ್ರು ಆಶ್ವಾಸನೆ ಕೊಟ್ಟಿದ್ದು. ಹಾಗಾಗಿ ಆಮೇಲೆ ಬಿಜೆಪಿ ಇರೋ ರಾಜ್ಯಗಳಲ್ಲೂ ಸಹ ಅವರು ಎಲೆಕ್ಷನ್ ಟೈಮ್ನ ದುಡ್ಡು ಕೊಟ್ಟು ಆಮೇಲೆ ಬಂದ್ ಮಾಡ್ಬಿಟ್ಟಿದ್ದಾರೆ. ನೀವು ವಿಚಾರಿಸಿ. ಹಾಗಾಗಿ ನಾವು ಕಾಂಗ್ರೆಸ್ಸಿನ ಸರ್ಕಾರ ನುಡಿದಂತೆ ನಾವು ನಡೀತೀವಿ. ಹಿಂದಿನ ಬಾರಿ ಸಹ
ನಾವು ಆಲ್ಮೋಸ್ಟ್ 95% ನಾವು ಎಲ್ಲ ಭರವಸೆಗಳನ್ನ ನಾವು ಈಡೇರಿಸಿದ್ವಿ. ಈಗ ಸಿಟಿ ಭಾಗದಲ್ಲಿ ಸಾಕಷ್ಟು ಯುವಕರು ವಿದ್ಯಾವಂತರಿದ್ದಾರೆ, ಪ್ರಜ್ಞಾವಂತರಿರ್ತಾರೆ, ಮಹಿಳೆಯರು ಸಹ ವಿದ್ಯಾವಂತರಿರ್ತಾರೆ. ಈ ಸಿಟಿ ಭಾಗದಲ್ಲಿ ಬಿಜೆಪಿಗೆ ಹೆಚ್ಚು ಒಲವು ತೋರಿಸ್ತಾ ಇದ್ದಾರೆ, ಗ್ರಾಮೀಣ ಭಾಗದಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಒಲವಾಗಿದ್ದಾರೆ ಅಂತ. ಈಗ ನೀವು ಸಂಚಾರ ಮಾಡಿದಂಗ ಮಹಿಳೆಯರು ಗ್ರಾಮೀಣ ಭಾಗದಲ್ಲಿ ಯಾವ ತರ ಸ್ಪಂದನೆ ಮಾಡಿದ್ದಾರೆ, ಈ ಸಿಟಿ ಭಾಗದಲ್ಲಿ ಯಾವ ತರ ಸ್ಪಂದನೆ ಮಾಡಿದ್ದಾರೆ? ಸರ್, ಎಲ್ಲ ಕಡೆ ಬಹಳ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಇಲ್ಲಿ ಇವತ್ತು ಸಹ ನಾವು ಡೋರ್ ಟು ಡೋರ್ ಹೋಗಿದ್ವಿ, ಬಹಳ ಜನ ನಮಗ್ ಸಿಕ್ಕಿದ್ರು. ಹಳ್ಳಿ ಭಾಗದಲ್ಲೂ ನಾವು ಹೋಗಿದ್ವಿ. ಎಲ್ಲ ಕಡೆ ನಮ್ಗೆ ಬಹಳ ಜನ, ಮಹಿಳೆಯರಾಗಿರ್ಲಿ, ಪುರುಷರಾಗಿರ್ಲಿ, ಯುವಕರಾಗಿರ್ಲಿ, ಹಿರಿಯರಾಗಿರ್ಲಿ, ಎಲ್ರು ಬಹಳ ಚೆನ್ನಾಗಿ ಸ್ಪಂದಿಸ್ತಿದ್ದಾರೆ. ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನಮಗೆ ಕೈಗೆ ಸಿಕ್ಕುವಂತ ಒಬ್ಬ ಶಾಸಕರು ಬೇಕು. ಆಮೇಲೆ ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಒಂದು ನಗು ಮುಖ ಇಟ್ಕೊಂಡಿರೋ ಒಬ್ಬ ನಮ್ಮ ಮನೆ ಮಗ, ನಮ್ಮ ಸಹೋದರನ್ ತರ ಒಬ್ಬ ಶಾಸಕರು ಬೇಕು ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಲ್ಲಾ ಕಡೆ ಬಹಳ ಚೆನ್ನಾಗೆ ಇದೆ. ಆಮೇಲೆ ಈಗ 4 ದಿವಸ ಇದೆ ಅಷ್ಟೇ. ನಾನು ತಮ್ಮ ಮೂಲಕ ನಾನು ಏನಂತ ಹೇಳಕ್ ಬಯಸ್ತೀನಿ ಅಂದ್ರೆ, ದಯವಿಟ್ಟು ನಿಮ್ಮ ಮನೇಲಿ ಯಾರಾದ್ರೂ ಬೇರೆ ಊರಲ್ಲಿ ಕೆಲಸ ಮಾಡ್ತಿರ್ಬೋದು, ಓದ್ತಿರ್ಬೋದು, ಅವ್ರಿಗೆ ದಯವಿಟ್ಟು ಬಂದು ವೋಟ್ ಹಾಕ್ಸಿ, ಆಶೀರ್ವಾದ ಮಾಡಿ, ನಾವೆಲ್ಲರೂ ಕೈ ಜೋಡಿಸಿ ನಮ್ಮ ಬಾಗಲಕೋಟಿನ ಅಭಿವೃದ್ಧಿಗೋಸ್ಕರ ಕೆಲಸ ಪಡೋಣ ಅಂತ ನಾನು ಮನವಿ ಮಾಡ್ತೀನಿ. ಇದು ಏನು ಕಾಂಗ್ರೆಸ್ ಪಕ್ಷದ ಯುವ ನಾಯಕಿ ಸೌಮ್ಯಾ ರೆಡ್ಡಿ ಅವರ ಅಭಿಪ್ರಾಯ. ಕಳೆದ ಬಾರಿ 23ರಲ್ಲಿ ಸನ್ಮಾನ್ಯ ದಿವಂಗತ ಮೇಟಿ ಅವರು ಗೆದ್ದಿದ್ರು. ಅವರನ್ನ ಜನ ಆರಿಸಿದ್ದು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ, ವಿಧಾನಸೌಧದಲ್ಲಿ ಸರ್ಕಾರದಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅಂತೇಳಿ ಅವ್ರನ್ನ ಆರಿಸಿದ್ರು. ಬಹುಶಃ ಇವತ್ತು ಅದೇ ಉದ್ದೇಶ ಇವತ್ತು ಉಮೇಶ್ ಮೇಟಿ ಅವರಿಗೂ ಆರಿಸೋ ಸೂಚನೆಗಳು ಎಲ್ಲ ಕಾಣ್ತಾ ಇದ್ದಾವೆ. ನಮಗೆ ಮಾಹಿತಿಗಳಿರುವ ಪ್ರಕಾರ ಈ ಕ್ಷೇತ್ರದಲ್ಲಿ ಉಮೇಶ್ ಮೇಟಿ ಅವರು ಖಂಡಿತವಾಗಿ ಗೆದ್ದಿದ್ದಾರೆ ಎನ್ನುವಂತ ವಿಶ್ವಾಸ ನನಗೂ ಕೂಡ ಕಾಣಿಸ್ತಾ ಇದೆ, ನಮಗೆ ಸಿಕ್ಕಿರುವಂತ ಮಾಹಿತಿಗಳ ಆಧಾರದ ಮೇಲೆ. ಎಲ್ಲ ಸಮುದಾಯಗಳು, ಅದು ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ದಲಿತರು ಇರ್ಬೋದು, ಅಥವಾ ಬೇರೆ ಬೇರೆ ಸಮುದಾಯಗಳಲ್ಲಿ ಬಡವರು ಇರ್ಬೋದು, ಇವರೆಲ್ಲರೂ ಕೂಡ ಅವರಿಗೆ ಸಹಕರಿಸ್ತಾರೆ ಅಂತೇಳಿ ನನಗೆ ಕಾಣಿಸ್ತಾ ಇದೆ. ತಮಗೆ ಬೆಳಿಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಆಡಳಿತ ಬಗ್ಗೆ ಹೇಳಿದ್ದಾರೆ. ನಾವು ಜನಗಳ ಮುಂದೆ ಹೋದಂತ ಸಂದರ್ಭದಲ್ಲಿ 23ರಲ್ಲಿ ನಮ್ಮ ಪ್ರಣಾಳಿಕೆಯಲ್ಲಿ ಮೊದಲನೇ ಪುಟದಲ್ಲೇ ಹೇಳಿದ್ದೇವೆ, ನಾವು ಒಂದು ಒಳ್ಳೆಯ ಆಡಳಿತವನ್ನ ಕೊಡ್ತೇವೆ ಅಂತೇಳಿ. ಒಳ್ಳೆಯ ಆಡಳಿತ ಅಂದ ಕ್ಷಣಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಅಲ್ಲ, ಸಮರ್ಪಕವಾಗಿ ತನ್ನ ಹಣಕಾಸನ್ನ, ಖರ್ಚು ವೆಚ್ಚಗಳನ್ನ ಸರಿದೂಗಿಸ್ಕೊಂಡು ಜನಸಮುದಾಯಕ್ಕೆ ಸಾಮಾಜಿಕವಾಗಿ ಅನುಕೂಲ ಆಗಬೇಕು, ಅದರ ಜೊತೆಯಾಗಿ ರಾಜ್ಯದ ಅಭಿವೃದ್ಧಿ ಆಗಬೇಕು. ಒಂದೇ ಒಂದು ಮಾನದಂಡ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ಕಳೆದ ಬಾರಿ ನಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅನ್ನ ಮಾಡಿದ್ದು, ಕಳೆದ ವರ್ಷ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಕೋಟಿ, 10.35 ಎಕ್ಸಾಕ್ಟ್ಲಿ ನಂಬರ್ಸ್ ಇರ್ಬೋದು, 10.35 ಲಕ್ಷ ಕೋಟಿ ಬಂಡವಾಳ ಹೂಡಿಕೆಯನ್ನ ಇಡೀ ಪ್ರಪಂಚದ 200ಕ್ಕೂ ಹೆಚ್ಚು ಕಂಪನಿಗಳು ಸೈನ್ ಮಾಡಿದ್ರು. ಒಂದು ವರ್ಷದಲ್ಲೇ ನಮಗೆ ಈಗ ಅದರಲ್ಲಿ ಅರ್ಧದಷ್ಟು ಹಣ ಬಂಡವಾಳಕೆಯ ರೂಪದಲ್ಲಿ ಕರ್ನಾಟಕಕ್ಕೆ ಬಂದಿದೆ. 3 ವರ್ಷದಿಂದ ಯಾವುದಾದ್ರೂ ಕೂಡ ಕೋಮುಗಲಭೆ ಆಗಿದೆಯಾ? ಯಾವುದಾದ್ರೂ ಕೂಡ ದೊಡ್ಡ ಪ್ರಮಾಣದ ಗಲಭೆಗಳಾಗಿದಾವ? ಅವರಿದ್ದಾಗ ಏನೆಲ್ಲ ಮಾಡಿದ್ರು ಅನ್ನೋದನ್ನ ಅವರೇ ಹೇಳ್ಬೇಕು, ಅವರೇ ಅಂಕಿಅಂಶ ಕೊಡ್ಬೇಕು. ಎಷ್ಟು ಮರ್ಡರ್ ಆಗಿತ್ತು, ಎಷ್ಟು ಕೋಮುಗಲಭೆ ಆಗಿತ್ತು, ಎಷ್ಟು ಡ್ರಗ್ಸ್ ದಂಧೆ ಆಗಿತ್ತು. ಇವತ್ತು ನಾವು ಕಳೆದ ವರ್ಷ ಸುಮಾರು 365 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಈ ವರ್ಷ 250 ಜನರನ್ನ ಡಿಪೋರ್ಟ್ ಮಾಡಿದ್ದೇವೆ. ಯಾರ್ಯಾರು ಡ್ರಗ್ಸ್ ನಲ್ಲಿ ಹೊರದೇಶದವ್ರು ಬಂದು ಇನ್ವಾಲ್ವ್ ಆಗಿದ್ರು ಅದೆಲ್ಲ ಡಿಪೋರ್ಟ್ ಮಾಡಿದ್ದೇವೆ. ಸಾವಿರಾರು ಕೋಟಿ ರೂಪಾಯಿ ಡ್ರಗ್ಸ್ ಹಿಡಿದು ಸುಟ್ಟಾಕಿದ್ದೇವೆ. ಮತ್ತು ಬಹಳ ಜನರಿಗೆ ಕೇಸ್ ಹಾಕಿದ್ದೇವೆ. ಅವ್ರನ್ನೆಲ್ಲ ಅವ್ರಿಗೆ ಬೇಕಲ್ಲ, ಅಂಕಿಅಂಶ ಬೇಕಲ್ವಾ?
ಎಲ್ಲವೂ ಕೋಮುಗಲಭೆ ಆಗೋದಿಲ್ಲ. ಇನ್ಸಿಡೆಂಟಲ್ಲಿ ಘಟನೆಗಳಾಗುತ್ತೆ. ಯಾವತ್ತಾಗಿಲ್ಲ ಹೇಳಿ? ಬಾಗಲಕೋಟೆ ಒಂದೇ ಅಲ್ಲ ನಾನು ಹೇಳೋದು, ಎಲ್ಲಿ ಆದ್ರೂ ಘಟನೆಗಳಾಗುತ್ತೆ. ಅಂಥದನ್ನ ನೀವು ಕೋಮುಗಲಭೆ ಅಂತ ಯಾಕೆ ಸೃಷ್ಟಿ ಮಾಡ್ತೀರಿ? ಜನ ನೆಮ್ಮದಿಯಿಂದ ಇರೋಕ್ ಬಿಡಿ ಅವ್ರನ್ನ. ಇವತ್ತು ನೋಡಿ, ಮಂಗಳೂರಿನಲ್ಲಿ ಕರಾವಳಿ ಪ್ರದೇಶದಲ್ಲಿ ನಾನು ಸ್ಪೆಷಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಮಾಡಿದ್ದೇನೆ. ಅದಾಗಿ 1 ವರ್ಷ ಆಯ್ತು. ಇವತ್ತು ತನಕ ಒಂದು ಗಲಭೆಗಳಾಗ್ಲಿಲ್ಲ. ಜನ ಸಮುದಾಯಕ್ಕೆ ನೀವು ಅವ್ರನ್ನ ಬಿಟ್ರೆ ಅವ್ರು ಚೆನ್ನಾಗಿರ್ತಾರಪ್ಪ. ಇವತ್ತು ಅದು ಬಿಟ್ಬಿಟ್ಟು ಬೆಳಗ್ಗೆ ಇದ್ರೆ ಮರ್ಡರ್ ಮಾಡಿಸೋದು, ಅವ್ರನ್ನ ಮರ್ಡರ್ ಮಾಡೋದು, ಇವ್ರನ್ನ ಮರ್ಡರ್ ಮಾಡೋದು ಮಾಡಿದ್ರೆ ಏನಾಗುತ್ತೆ? ಕರಾವಳಿ ಪ್ರದೇಶದಲ್ಲಿ ಅಷ್ಟೊಂದು ಕೆಟ್ಟ ಪರಿಸ್ಥಿತಿ ಇತ್ತು. ಅದಕ್ಕಾಗಿ ಇವತ್ತು ನಾವು SAF ಅಂತೇಳಿ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅನ್ನು ಮಾಡಿ ಇವತ್ತು ಅವರೆಲ್ಲ ಇವತ್ತು ತಡೆದಿದ್ದಾರೆ. ನಾವು 2ನೇ ಸ್ಥಾನದಲ್ಲಿದ್ದೇವೆ. ಮಹಾರಾಷ್ಟ್ರ ಅತಿ ದೊಡ್ಡ ರಾಜ್ಯ ಆಗಿ, ಕ್ಯಾಪಿಟಲ್ಲು ಅವ್ರದ್ದು ಫೈನಾನ್ಷಿಯಲ್ ಕ್ಯಾಪಿಟಲ್ ಬಾಂಬೆ ಆಗಿ ಅವರು 1ನೇ ಸ್ಥಾನದಲ್ಲಿದ್ರೆ ನಾವು 2ನೇ ಸ್ಥಾನದಲ್ಲಿದ್ದೇವೆ. ಅದು ಒಂದು ನಿದರ್ಶನ. ಇವತ್ತು ಕರ್ನಾಟಕದಲ್ಲಿ ಆಡಳಿತ ಚೆನ್ನಾಗಿದೆ, ಬಂಡವಾಳ ಹೂಡಿಕೆಗೆ ವಾತಾವರಣ ಇದೆ, ಕೈಗಾರಿಕೆಗಳು ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದ್ದಾವೆ. ಅದರ ಜೊತೆಯಲ್ಲಿ ಸಾಮಾಜಿಕವಾಗಿ ನಮ್ಮ ಜನಕ್ಕೆ ನಾವೇನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಅದು ಸಾಮಾಜಿಕವಾಗೂ ಕೂಡ ಅನುಕೂಲ ಆಗಿ ಆ ಬಡ ಜನರನ್ನ ಮೇಲೆತ್ತುವಂತ ಕೆಲಸ ಆಗಿದೆ ಅನ್ನೋದನ್ನ ಇವತ್ತು ನಾವು ಹಂಚ್ಕೊಳ್ತೇವೆ. ಹಾಗಾಗಿ ಯಾವುದೇ ಚುನಾವಣೆ ಬರುವಾಗ ಈ ಮಾನದಂಡಗಳನ್ನ ಇಟ್ಕೊಂಡು ಜನ ಸಮುದಾಯ ಮತ ಹಾಕ್ತಾರೆ. ಉಮೇಶ್ ಮೇಟಿ ಖಂಡಿತವಾಗಿ ಇಲ್ಲಿ ಗೆದ್ದೀತಾರೆ ಅನ್ನುವಂತ ವಿಶ್ವಾಸದ ಮಾತನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೇನೆ. ನೀವೇನ ಪ್ರಶ್ನೆ ಇದ್ರೆ ಕೇಳ್ಬೋದು. ಬದ್ಧತೆ ಅವ್ರದ್ದು ಜಾತ್ಯತೀತದ ಬದ್ಧತೆ, ಹಿಂದುತ್ವದ ಬದ್ಧತೆ, ಕೋಮುವಾದದ ಬದ್ಧತೆ. ಆದ್ರೆ ನಮಗೆ ನಾವು ಇಟ್ಕೊಂಡಿರ್ತಕ್ಕಂಥದ್ದು ಸೆಕ್ಯುಲರಿಸಂನ ಬದ್ಧತೆ. ನಮ್ದು ಎಲ್ಲರನ್ನೂ ವಿಶ್ವಾಸಕ್ಕೆ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ, ಎಲ್ಲ ಸಮುದಾಯಗಳು, ಎಲ್ಲ ಮತಗಳು ಇಲ್ಲಿ ಒಂದಾಗಿ ಇರಬೇಕು ಅಂತ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಇಟ್ಕೊಂಡು ಹೋಗ್ತೇವೆ. ಸಂವಿಧಾನಕ್ಕೆ ಬದ್ಧವಾಗಿದ್ದೇವೆ. ಅನೇಕ ವಿಷಯಗಳಲ್ಲಿ ಅವರು ಸಂವಿಧಾನದ ವಿರುದ್ಧವಾಗಿದ್ದಾರೆ. ಹಾಗಾಗಿ ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಂತೇಳಿ ಅವರೇನು ಜನ ಸಮುದಾಯಕ್ಕೆ ಹೋಗ್ತಾರೆ, ಅವರ ದೃಷ್ಟಿಯಲ್ಲಿ ಅವ್ರು ಹೋಗ್ತಾರೆ. ಸ್ವಲ್ಪ ಇರಪ್ಪ, ಮತ್ತೇನಿದೆ ಹೇಳಿ. 30 ಕಿಲೋಮೀಟರ್ ರಸ್ತೆ ಮಾಡಿದೀವಿ. ಇಲ್ಲಿಂದ ಬಾಗಲಕೋಟೆಯಿಂದ ನಾವು ಕೂಡಲ ಸಂಗಮಕ್ಕೆ ಹೋಗ್ತಕ್ಕಂಥ ರಸ್ತೆ ನೋಡಿದ್ರೆ ಒಂದು ರನ್ವೇ ತರ ಬಸ್ ರಸ್ತೆ ಇದಾವೆ. ಎಲ್ಲ ನಾನು ಸ್ವತಃ ಇನ್ಸ್ಪೆಕ್ಟ್ ಮಾಡಿ ಖುದ್ದಾಗಿ ನೋಡಿ ಮಾಡಿರ್ತಕ್ಕಂಥ. ಇವೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಬೆಳಿತೀವಿ ಅಂದ್ರೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಿದ್ದೀವಿ, ಉತ್ಪಾದನೆ ತೊಡ್ತಾ ಇದ್ದೀವಿ, ಉದ್ಯೋಗ ಕೊಡ್ತಿದ್ದೀವಿ ಅಂತ ಅರ್ಥ. ಅವು ಕಣ್ಣಿಗೆ ಕಾಣುವಂತ ಅಭಿವೃದ್ಧಿಗಳು. ಹೀಗಾಗಿ ನಮ್ಮ ಸರ್ಕಾರ ಅಭಿವೃದ್ಧಿ ಕಡೆಗೆ ಒತ್ತು ಕೊಟ್ಟಿದೆ. ಏನ್ ಮಾಡಿದೀವಿ ಅದು ಹೇಳ್ತಾ ಇದ್ದೀವಿ, ಹೇಳಿದ್ದನ್ನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಚುನಾವಣೆ ನಮ್ಗೆ ಒಂದು ಜನರು ಅದನ್ನು ಆಶೀರ್ವಾದ ಮಾಡಿ ಉಮೇಶ್ನನ್ನ ಗೆಲ್ಲಿಸುವಂತೆ ನಂಬಿಕೆ ಭರವಸೆ ಇದೆ. ಇನ್ನು ಸುಮಾರು 44,000 ಕೋಟಿ SCP TSP ಹಣನ ಕೊಟ್ಟಿದ್ದಾರೆ. ಈ ಹಣ ವಿವಿಧ ಇಲಾಖೆಗಳಿಗೆ, ಅಲ್ಲಿರ್ತಕ್ಕಂಥ ಜನರ ಕಸುಬಿಗೆ, ಆ ಇಲಾಖೆಯಲ್ಲಿ ಬರ್ತಕ್ಕಂಥ ಯೋಜನೆಗಳೇ ಸಂಪೂರ್ಣವಾಗಿ ವಿನಿಯೋಗ ಆಗುತ್ತೆ. 100ಕ್ಕೆ 100 ಅದನ್ನು ಖರ್ಚು ಮಾಡ್ತಾರೆ. ಹಣ ಬರಲ್ಲ ಅಂತಕ್ಕಂಥ ಹೇಳೋದು ಸತ್ಯಕ್ಕೆ ದೂರವಾದಂಥ ವಿಷಯ. ಈ ಸಾರಿ SCP TSP ನಲ್ಲಿ 44,000 ಕೋಟಿ 35 ಇಲಾಖೆಗಳಿಗೆ ಹಂಚಿದೆ. ಆ ಇಲಾಖೆಗಳಲ್ಲಿ SC ಜನರಿಗೆ ಇರ್ತಕ್ಕಂಥ ಯೋಜನೆಗಳೇ ಇದ್ದಾವೆ. ಆ ಯೋಜನೆ ಹಣ ವ್ಯಯ ಆಗುತ್ತೆ. ದೂರವಾದಂತ ಸಂಗತಿ SCP TSP ಅನ್ನೋದು ಒಂದು ಕಾಯ್ದೆ. ಆ ಕಾಯ್ದೆ ವಿಧಾನಸಭೆದ 2 ಸದನಗಳಲ್ಲಿ ಚರ್ಚೆಯಾಗಿ ಎಲ್ಲಾ ಮಾನ್ಯ ಸದಸ್ಯರು ಅದರಲ್ಲಿ ಭಾಗವಹಿಸಿ ಅದನ್ನು ಅಪ್ರೂವ್ ಮಾಡಿಕೊಟ್ಟಿದ್ದಾರೆ. ಗ್ಯಾರಂಟಿ ಅನ್ನೋದು ಒಂದು ಯೋಜನೆ, ಸರ್ಕಾರದ ಯೋಜನೆ. ಸರ್ಕಾರದ ಯೋಜನೆ ಮಾಡುವಾಗ SCP TSP ಹಣ ಕೇಂದ್ರ ಸರ್ಕಾರದಲ್ಲಿ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಯ್ದೆ ಇದ್ದಿದ್ರು. ಇದನ್ನ ಇಂದಿರಾ ಗಾಂಧಿ ಅವರು 1969-70 ಈ ಜನರನ್ನ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಔದ್ಯೋಗಿಕವಾಗಿ ಮೇಲೆತ್ತಲಿಕ್ಕೆ ತಂದಂತ ಯೋಜನೆಗಳು. SCP ಶೆಡ್ಯೂಲ್ಡ್ ಕಾಸ್ಟ್
ಸ್ಪೆಷಲ್ ಕಾಂಪೊನೆಂಟ್ ಪ್ಲಾನ್, ವಿಶೇಷ ಘಟಕ ಯೋಜನೆ ಶೆಡ್ಯೂಲ್ಡ್ ಕಾಸ್ಟ್ಗೆ, ಟ್ರೈಬಲ್ ಸಬ್ ಪ್ಲಾನ್ ಫಾರ್ ಟ್ರೈಬಲ್, ಇದನ್ನ ಮಾಡುದು. ಕರ್ನಾಟಕದಲ್ಲಿ ಒಂದು ಕಾಯ್ದೆ ಮೂಲಕ ತಂದು ನಮ್ಮ ಯೋಜನೆಯ ಹಣ ಇದೆಯಲ್ಲ ಅದರಲ್ಲಿ ಈ ಜನಸಂಖ್ಯೆಗಳ ಹಣ ತೆಗೆದಿಡಬೇಕು. ತೆಗೆದಿಟ್ಟ ಹಣನ SCP TSP ಅಂತ ಕರೆದು ಆ ಜನರ ಅಭಿವೃದ್ಧಿಗೆ ಬಳಸಬೇಕು ಅಂತೇಳಿ ಕಾನೂನು ಮಾಡಿದ್ರು. ಕಾನೂನು ಮಾಡುವಾಗ ಈ ಕಾಯ್ದೆಯಲ್ಲಿ ಇದೆಯಾ 7A 7B 7C 7D ಅಂತೇಳಿ ಕಾಯ್ದೆ ಮಾಡಿರೋದು. 7C ನಲ್ಲಿ ಬರೋದೇನಿದೆ ಅಂದ್ರೆ ಸರ್ಕಾರದಲ್ಲಿ ಮಾಡುವ ಸಾರ್ವತ್ರಿಕ ಯೋಜನೆಗಳು ಬರುತ್ತವೆ. ಆ ಯೋಜನೆಗಳಲ್ಲಿ ಬರುವಂತ SC/ST ಫಲಾನುಭವಿಗಳಿದ್ದಾರೆ. ಆ SC/ST ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೆ ಮಾತ್ರ SCP TSP ಗಳನ್ನು ಕೊಡಬೇಕು. ಓನ್ಲಿ ಫಾರ್ ದಿ ಬೆನಿಫಿಷಿಯರಿ ಆಫ್ ಶೆಡ್ಯೂಲ್ಡ್ ಕಾಸ್ಟ್ ಅಂಡ್ ಶೆಡ್ಯೂಲ್ಡ್ ಟ್ರೈಬ್, ನೋಬಡಿ ಎಲ್ಸ್. ಪಕ್ಷದ ಅಭ್ಯರ್ಥಿ ಉಮೇಶ್ ಅವರಿಗೆ ಹೆಚ್ಚು ಬೆಂಬಲ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ದೀವಿ, ಅವ್ರೇನು ಸರ್ಕಾರದಲ್ಲಿ ಮಾಡಿದ್ರು ಅಂತ ಹೇಳಿ ನಾನು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದೆ. ನಮ್ಮ ವಿರೋಧಿ ಅಭ್ಯರ್ಥಿ ಮಾತಾಡಿದ ವಿರೋಧ ಪಕ್ಷದ ಅಭ್ಯರ್ಥಿ ಸರ್ಕಾರದಲ್ಲಿ ಮೆಡಿಕಲ್ ಕಾಲೇಜ್ ಮಾಡಿದ್ರು ಸಾರ್ವಜನಿಕ ಹಿತದೃಷ್ಟಿಯಿಂದ, ಖಾಸಗಿ ಮಾಡಿರೋದು ಅವರು ವೈಯಕ್ತಿಕ ಲಾಭದ ದೃಷ್ಟಿಯಿಂದ. ನಮ್ದು ಸೇವಾ ದೃಷ್ಟಿ, ಅವ್ರದ್ದು ಸ್ವಾರ್ಥದ ದೃಷ್ಟಿ. ಹೀಗಾಗಿ ಅವ್ರು ಮಾಡ್ಕೊಂಡಿರೋ ಮೆಡಿಕಲ್ ಕಾಲೇಜ್ಗೂ ಸರ್ಕಾರ ಮಾಡಿರೋ ಮೆಡಿಕಲ್ ಕಾಲೇಜ್ಗೂ ಸಂಬಂಧ ಇಲ್ಲ. ಇಸ್ ಟೋಟಲಿ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ಪಬ್ಲಿಕ್ ಓರಿಯೆಂಟೆಡ್. ಹೀಗಾಗಿ ಇವತ್ತೇನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಬಾಗಲಕೋಟೆಯ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು. ಬಾಗಲಕೋಟೆಯಲ್ಲಿ ಏನು ಅಪ್ಪರ್ ಕೃಷ್ಣ ಇದೆಯಲ್ಲ ಅದರ ಎಲ್ಲ ಸಂಪೂರ್ಣ ನೀರಿನ ಬಳಕೆಯನ್ನು ಮಾಡ್ಕೋಬೇಕು. ಇನ್ನು 3ನೇ ಹಂತದ ಯೋಜನೆ ಮಾಡೋದಕ್ಕೆ ರೈತರನ್ನ ಕನ್ಸೆಂಟ್ ಒಪಿನಿಯನ್ ತಗೊಂಡು ಡ್ರೈ ಲ್ಯಾಂಡ್ ಇದ್ರೆ 30 ಲಕ್ಷ, ವೆಟ್ ಇದ್ರೆ 40 ಲಕ್ಷ ಕೊಡಬೇಕು ಮತ್ತು ಮತ್ತು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ ನಿರ್ಣಯ ಮಾಡಿ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಮಾಡಿದ್ವಿ. ಲಕ್ಷಾಂತರ ರೂಪಾಯಿ ಹಣವನ್ನ ಈ ಭಾಗಕ್ಕೆ ವ್ಯಯ ಮಾಡಬೇಕು. ಈ ಭಾಗದ ಜನರ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಆರ್ಥಿಕ ಅಭಿವೃದ್ಧಿಗೆ, ಉತ್ಪಾದನೆಗೆ ಹೆಚ್ಚು ಕೊಡುವಂತ ಒಂದು ಹಿಸ್ಟಾರಿಕಲ್ ಡಿಸಿಷನ್ ಅದು. ಇದು ರಾಜಕೀಯವನ್ನು ಇಟ್ಕೊಂಡು, ಚುನಾವಣೆಯನ್ನು ಇಟ್ಕೊಂಡು ಮಾಡದಂತಲ್ಲ. ಒಂದು ಸರ್ಕಾರವಾಗಿ ರಾಜ್ಯದ ಹಕ್ಕನ್ನ, ನೀರಾವರಿಯ ಸಾಮರ್ಥ್ಯವನ್ನ ಸಂಪೂರ್ಣವಾಗಿ ಬಳಸಿ ಇಲ್ಲಿಯ ಜನರ ಸ್ವಾವಲಂಬಿ ಬದುಕಿಗೆ ಅದು ಉತ್ತೇಜನ ಆಗೋ ರೀತಿಯ ಒಂದು ಹಿಸ್ಟಾರಿಕಲ್ ಡಿಸಿಷನ್ ನೀವು ಪತ್ರಿಕೆನೆಲ್ಲ ಬರೆದಿದ್ದೀರಿ ನಮ್ಮ ಸಚಿವ ಸಂಪುಟದ ತೀರ್ಮಾನವನ್ನು. ಹೀಗಾಗಿ ಈ ಚುನಾವಣೆ ಅತ್ಯಂತ ಮಹತ್ತರವಾಗಿದ್ದರೆ ಮತ್ತು ಅಭಿವೃದ್ಧಿಯ ಪರವಾಗಿರ್ತಕ್ಕಂಥದ್ದು. ಸರ್ಕಾರ ಬಂದ ಮೇಲೆ 2013-18ರಲ್ಲಿ ಆಗಿರುವಂಥ ಅಭಿವೃದ್ಧಿ ಮತ್ತು ಮೇಟಿಯವರು ಶಾಸಕರಾಗಿರೋ ಸಂದರ್ಭದಲ್ಲಿ ಅಭಿವೃದ್ಧಿಯನ್ನು ಬಿಟ್ಟರೆ ಬೇರೆ ಸಂದರ್ಭದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗಿದೆ ಅಂತ ನನಗೆ ಅನಿಸೋದಿಲ್ಲ. ಯಾಕೆ ನಾನೇ ಸ್ವತಃ